ಬಿಲ್ಡರ್ ಒಬ್ಬರನ್ನ ಹನಿ ಟ್ರ್ಯಾಪ್ ಮಾಡಿ ಆ ನಂತರ ಕೇಸು ದಾಖಲಾಗಿ ಪರಾರಿಯಾಗಿದ್ದಂಥ ಇನ್ಸ್ಟಾಗ್ರಾಮ್ ಸುಂದರಿ ಸದ್ಯ ಪೊಲೀಸರ ಬಲೆಗೆ ಬಿದ್ದಿದ್ದಾಳೆ. ಗುಜರಾತ್ನಲ್ಲಿ ನಡೆದಿರುವಂಥ ಘಟನೆ ಇದು. 1 ವರ್ಷದಿಂದ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಂಥ ಇನ್ಸ್ಟಾಗ್ರಾಮ್ ಸುಂದರಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಿಲ್ಡರ್ ಒಬ್ಬರನ್ನ ಹನಿ ಟ್ರ್ಯಾಪ್ ಜಾಲಕ್ಕೆ ಸಿಲುಕಿಸಿ 2 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಿದ್ಲು ಈಕೆ. ಬಿಲ್ಡರ್ ಜೊತೆಗೆ ಇನ್ನೂ ಅನೇಕರನ್ನ ಇದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡಿದಂಥ ಆರೋಪ ಈಕೆ ಮೇಲಿದೆ. ಕೀರ್ತಿ ಪಟೇಲ್ ಅಂತ ಆರೋಪಿ. ಕಳೆದ ವರ್ಷ ಜೂನ್ನಲ್ಲಿ ಈಕೆ ಮೇಲೆ ಕೇಸ್ ಆಗಿತ್ತು. ಆ ನಂತರ ಪೊಲೀಸರ ಕೈಗೆ ಸಿಗದೆ ಈಕೆ ಪರಾರಿಯಾಗಿದ್ಲು. 1 ವರ್ಷದಿಂದ ತಲೆಮರೆಸಿಕೊಂಡಿದ್ದಂಥ ಕೀರ್ತಿ ಪಟೇಲ್ ಅನ್ನ ಸದ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ 13 ಲಕ್ಷ ಫಾಲೋವರ್ಸ್ ಅನ್ನ ಹೊಂದಿದ್ದಾಳೆ ಈಕೆ ಕೀರ್ತಿ ಪಟೇಲ್. ಸದ್ಯ ಅರೆಸ್ಟ್ ಆಗಿದ್ದಾಳೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿ. ಚಂದ್ರಮೋಹನ್, ಈಕೆಯನ್ನು ಹಿಡಿಯೋದಕ್ಕೆ 1 ವರ್ಷ ಆಯಿತು ಅಂತಂದ್ರೆ ಗುಜರಾತ್ನ ಪೊಲೀಸರು ಎಂತ ಅದ್ಭುತ ಅಂತ ಗೊತ್ತಾಗುತ್ತೆ. ಎಲ್ಲಿ ತಲೆಮರೆಸಿಕೊಂಡಿದ್ಲು ಈಕೆ? ರಕ್ಷತ್, ಈಕೆ ಎಲ್ಲೂ ಗುಜರಾತ್ ರಾಜ್ಯವನ್ನು ಬಿಟ್ಟು ಎಲ್ಲೂ ಕೂಡ ಹೋಗಿರ್ಲಿಲ್ಲ. ಈಕೆ ಗುಜರಾತ್ ರಾಜ್ಯದ ಅಹಮದಾಬಾದ್ ನಲ್ಲೇ ಇದ್ಲು. ಆದ್ರೆ ಈಕೆಯನ್ನ ಪತ್ತೆ ಹಚ್ಚೋದೇ ಗುಜರಾತ್ನ ಪೊಲೀಸರಿಗೆ ದೊಡ್ಡ ಸವಾಲಾಗಿತ್ತು. ಯಾಕೆಂತಂದ್ರೆ ಈಕೆ ಪದೇ ಪದೇ ತನ್ನ ಲೊಕೇಶನ್ ಅನ್ನ ಚೇಂಜ್ ಮಾಡ್ತಾ ಇದ್ಲು, ಜೊತೆಗೆ ಸಿಮ್ ಕಾರ್ಡ್ ಗಳನ್ನ, ಫೋನ್ ಗಳನ್ನ ಚೇಂಜ್ ಮಾಡ್ತಾ ಇದ್ಲು. ಹೀಗಾಗಿ ಈಕೆಯನ್ನ ಟ್ರ್ಯಾಕ್ ಮಾಡೋದು, ಪತ್ತೆ ಹಚ್ಚೋದೇ ಪೊಲೀಸರಿಗೆ ದೊಡ್ಡ ಸವಾಲು ಮತ್ತು ಕಷ್ಟದ ಕೆಲಸ ಆಗಿತ್ತು. ಹೀಗಾಗಿ ಕಳೆದ ವರ್ಷದ ಜೂನ್ ತಿಂಗಳಿನಲ್ಲಿ FIR ರಿಜಿಸ್ಟರ್ ಆದ್ರೂ ಕೂಡ ಈಕೆಯನ್ನ ಬಂಧಿಸಲಿಕ್ಕೆ ಆಗಿರ್ಲಿಲ್ಲ. ಕೊನೆಗೀಗ ಅಹಮದಾಬಾದ್ನ ಸರ್ಕೇಂಜಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಮನೆಯೊಂದರಲ್ಲೇ ಈಕೆಯನ್ನ ಬಂಧಿಸಿದ್ದಾರೆ. ಮುಖ್ಯವಾಗಿ ಈ ಲೇಡಿ ಸುಂದರಿ ಕೀರ್ತಿ ಪಟೇಲ್ ತನ್ನ ಸೌಂದರ್ಯವನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡಿರುವಂತಹ ಈಕೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಸೇರಿದಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ತನ್ನ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಾಳೆ. ಜೊತೆಗೆ ಈ ಒಂದು ಸೋಷಿಯಲ್ ಮೀಡಿಯಾಗಳ ಮೂಲಕವೇ ಹೆಚ್ಚಿನ ಸಂಖ್ಯೆಯ ಫಾಲೋವರ್ಸ್ ಅನ್ನು ಕೂಡ ಹೊಂದಿದ್ದಾಳೆ. ಸುಮಾರು ಇನ್ಸ್ಟಾಗ್ರಾಮ್ ನಲ್ಲಿ 13 ಲಕ್ಷ ಫಾಲೋವರ್ಸ್ ಅನ್ನ ಹೊಂದಿದ್ದಾಳೆ. ಆದ್ರೆ ತನ್ನ ಸೌಂದರ್ಯವನ್ನ ಒಳ್ಳೆಯ ಉದ್ದೇಶಕ್ಕೆ ಬಳಸೋದ್ರ ಬದಲಾಗಿ ಜನರನ್ನ ಬೆದರಿಸಲಿಕ್ಕಾಗಿ, ಜೊತೆಗೆ ಅವರನ್ನ ಹನಿ ಟ್ರ್ಯಾಪ್ ಮಾಡೋದು, ಅದಾದ ಬಳಿಕ ಹಣಕ್ಕಾಗಿ ಡಿಮ್ಯಾಂಡ್ ಮಾಡೋದು, ಹಣ ಕೊಡದೇ ಇದ್ರೆ ನಿಮ್ಮ ಮರ್ಯಾದೆಯನ್ನ ತೆಗಿತೇನೆ ಅಂತ ಹೇಳಿ ಬೆದರಿಕೆ ಹಾಕೋದು, ಜೊತೆಗೆ ಕ್ರಿಮಿನಲ್ ಬೆದರಿಕೆಯನ್ನು ಕೂಡ ಈಕೆ ಹಾಕಿದ್ದಾಳೆ. ಹೀಗೆ ಈಕೆ ವಿರುದ್ಧ 1 ಅಲ್ಲ 2 ಅಲ್ಲ ಸುಮಾರು 10 FIR ಗಳು ಗುಜರಾತ್ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ರಿಜಿಸ್ಟರ್ ಆಗಿವೆ. ಅಹಮದಾಬಾದ್, ಸೂರತ್, ಪಠಾಣ್, ಜುನಾಗಢ್ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ FIR ಗಳು ಈಕೆ ವಿರುದ್ಧ ರಿಜಿಸ್ಟರ್ ಆಗಿವೆ. ಹೀಗಾಗಿ ಈಕೆಯನ್ನ ಹಿಸ್ಟ್ರಿ ಶೀಟರ್ ಅಂತ ಈಗ ಪೊಲೀಸರು ಈಕೆ ವಿರುದ್ಧ ಕೇಸನ್ನು ಕೂಡ ದಾಖಲಿಸಿದ್ದಾರೆ. ಅಂದ್ರೆ ರೌಡಿ ಶೀಟರ್ ರೀತಿಯಲ್ಲಿ ಈಕೆಯನ್ನ ಹಿಸ್ಟ್ರಿ ಶೀಟರ್ ಆಗಿ ಪೊಲೀಸರು ಮಾಡಿದ್ದಾರೆ. ಈ ಒಂದು ಹಿಸ್ಟ್ರಿ ಶೀಟರ್ ಆಗಿ ಮಾಡಿದ ಬಳಿಕ ಕೂಡ ಈಕೆ ತಲೆಮರೆಸಿಕೊಂಡಿದ್ಲು. ಈಗ ಕೊನೆಗೆ 1 ವರ್ಷದ ಬಳಿಕ ಈಕೆಯನ್ನ ಬಂಧಿಸಿದ್ದಾರೆ. ಮುಖ್ಯವಾಗಿ ವಜು ಕಟ್ವಾಡಿ ಅನ್ನುವ ಬಿಲ್ಡರ್ ಒಬ್ಬರಿಗೆ ಈಕೆ ಹನಿ ಟ್ರ್ಯಾಪ್ ಅನ್ನ ಮಾಡಿದ್ಲು. ಹನಿ ಟ್ರ್ಯಾಪ್ ಅನ್ನ ಮಾಡಿದ ಬಳಿಕ 2 ಕೋಟಿ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ಲು. ಇದರಿಂದ ಬೇಸತ್ತಂತಹ ವಜು ಕಟ್ವಾಡಿಯ ಸೂರತ್ನ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು. ಈ ದೂರಿನ ಆಧಾರದ ಮೇಲೆ ಈಕೆಯನ್ನ ಬಂಧಿಸಬೇಕಾಗಿತ್ತು. ಆದ್ರೆ ಬಂಧಿಸಲಿಕ್ಕೆ ತಕ್ಷಣಕ್ಕೆ ಪೊಲೀಸರಿಗೆ ಸಾಧ್ಯವಾಗಿರಲಿಲ್ಲ. ಈ FIR ರಿಜಿಸ್ಟರ್ ಆದ 1 ವರ್ಷದ ಬಳಿಕ ಈಗ ಈಕೆನ ಅಹಮದಾಬಾದ್ ನಲ್ಲೇ ಗುಜರಾತ್ನ ಸೂರತ್ನ ಪೊಲೀಸರು ಬಂಧಿಸಿದ್ದಾರೆ. ಈಗ ಈಕೆ ವಿರುದ್ಧ ಬೇರೆ ಬೇರೆ ಸ್ಟೇಷನ್ಗಳು ಕೂಡ ಕೇಸು ದಾಖಲಾಗಿರೋದ್ರಿಂದ ಆ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಕೂಡ ಈಕೆನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ನಡೆಸಲಾಗುತ್ತೆ. ಈಕೆ ಇನ್ಸ್ಟಾಗ್ರಾಮ್ ನಲ್ಲೇ ಜನರಿಗೆ ಬೆದರಿಕೆ ಹಾಕೋದು, ನಿಂದಿಸೋದು ಇವೆಲ್ಲವನ್ನು ಕೂಡ ಮಾಡಿದ್ದಾಳೆ. ಹೀಗಾಗಿ ಈಕೆ ವಿರುದ್ಧ 10 FIR ಗಳು ಗುಜರಾತ್ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ರಿಜಿಸ್ಟರ್ ಆಗಿವೆ. ರಕ್ಷತ್, ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.